ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸದ ಆರಾಧನೆಯಿಂದ ನಿಮ್ಮ ಭವಿಷ್ಯವೇ ಬದಲಾಗುವುದು, ಅಂದರೆ ದೇವರಿಗೆ ಅತ್ಯಂತ ಪ್ರಿಯವಾದ ಈ ಕಾರ್ತಿಕ ಮಾಸದಲ್ಲಿ ನಾವು ದೇವರನ್ನು ಆರಾಧಿಸಿದರೆ ನಮ್ಮ ಜೀವನವೇ ಬದಲಾಗುತ್ತದೆ. ಅದು ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಹಿಂದೂ ಪಂಚಾಂಗದಲ್ಲಿ 12 ಮಾಸಗಳು ಬರುತ್ತವೆ. ಪ್ರತಿಯೊಂದು ಮಾಸವು ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುವುದು ವಿಶೇಷ. ಅವುಗಳಲ್ಲಿ ಕೆಲವು ಮಾಸಗಳು ದೇವರ ಆರಾಧನೆ ಹಾಗೂ ಹಬ್ಬಗಳ ಆಚರಣೆಯೊಂದಿಗೆ ವಿಶೇಷತೆಯನ್ನು ಪಡೆದುಕೊಂಡಿವೆ. ಅಂತಹ ಒಂದು ಮಾಸಗಳಲ್ಲಿ ಕಾರ್ತಿಕ ಮಾಸವೂ ಕೂಡ ಒಂದು. ಜ್ಯೋತಿಷ್ಯ ಹಾಗೂ ಬ್ರಹ್ಮಾಂಡ ಎನ್ನುವುದು ವಿಶೇಷ ವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ಬ್ರಹ್ಮಾಂಡ ಅಥವಾ ಗ್ರಹಗಳ ಲೋಕವು ಅದ್ಭುತ ಹಿನ್ನೆಲೆಯಿಂದ ಕೂಡಿದೆ. ಬ್ರಹ್ಮಾಂಡದಲ್ಲಿ ಇರುವ ಗ್ರಹಗಳು ಮತ್ತು ಸೂರ್ಯಚಂದ್ರರು ದ್ವಾದಶ ರಾಶಿಗಳಲ್ಲಿ ಪ್ರವೇಶ ಪಡೆದಾಗ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತವೆ. ಅವು ಪ್ರಮುಖವಾಗಿ ವ್ಯಕ್ತಿಯ ಜೀವನದಲ್ಲಿ ಎಂದು ಹೇಳಬಹುದು. ಪ್ರತಿ ವರ್ಷ ಕಾರ್ತಿಕ ಮಾಸದ ಸಮಯದಲ್ಲಿ ಸೂರ್ಯನು ಪ್ರತಿ ರಾಶಿ ಚಕ್ರದ ಮೇಲೆ ಹಾದು ಹೋಗುತ್ತಾನೆ. ಈ ಸಮಯದಲ್ಲಿ ಪ್ರತಿಯೊಂದು ರಾಶಿ ಚಕ್ರಕ್ಕೆ ಅನುಗುಣವಾಗಿ ನಕ್ಷತ್ರ ಪುಂಜಗಳು ಭೂಮಿಯ ಮೇಲಿನ ಜೀವಿಗಳ ಮೇಲೆ ಗಂಭೀರವಾದ ಪ್ರಭಾವ ಬೀರುತ್ತವೆ ಎಂದು ಹೇಳಲಾಗುವುದು. ಕಾರ್ತಿಕ ಮಾಸವು ಸೂರ್ಯದೇವನಿಗೆ ಸಮರ್ಪಿತವಾದ ಮಾಸ ಎಂದು ಪರಿಗಣಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಸೂರ್ಯನಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಆಚರಣೆಯನ್ನು ಕೈಗೊಳ್ಳಲಾಗುವುದು. ಚಳಿಗಾಲದ ಆರಂಭವನ್ನು ಸೂಚಿಸುವ ಈ ಮಾಸದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಸೂರ್ಯನಿಗೆ ನಮಸ್ಕರಿಸಲಾಗುವುದು. ದೀಪಾರಾಧನೆಗೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿರುವ ಈ ಮಾಸವು ಸಂಪತ್ತು, ಆರೋಗ್ಯ ಹಾಗೂ ಯಶಸ್ಸನ್ನು ತಂದು ಕೊಡುವುದು ಎಂದು ಹೇಳಲಾಗುವುದು. ಹಾಗಾಗಿಯೇ ಜನರು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ದೇವಸ್ಥಾನಗಳಲ್ಲಿ ದೀಪಾರಾಧನೆ ಹಾಗೂ ದೀಪೋತ್ಸವವನ್ನು ಕೈಗೊಳ್ಳಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ 8ನೇ ತಿಂಗಳಾದ ಕಾರ್ತಿಕ ಮಾಸವು ವಿಶೇಷ ಹಿನ್ನೆಲೆ, ದಂತಕಥೆ ಹಾಗೂ ವಿಶೇಷತೆಯಿಂದ ಕೂಡಿದೆ. ಈ ಮಾಸದಲ್ಲಿ ಕೈಗೊಳ್ಳುವ ವ್ರತ, ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿದೆ. ಈ ಪವಿತ್ರ ಮಾಸದಲ್ಲಿ ಕೈಗೊಳ್ಳುವ ಕ್ರಮಗಳಿಂದ ಯಾವೆಲ್ಲ ಪುಣ್ಯ ಫಲಗಳು ಪಡೆದುಕೊಳ್ಳಬಹುದು ಎನ್ನುವುದರ ಬಹುತೇಕ ಮಂದಿಗೆ ತಿಳಿದಿಲ್ಲ. ಇಂತಹ ಒಂದು ವಿಷಯವನ್ನು ಇಂದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ನೋಡಿ. ಕಾರ್ತಿಕವೆಂದರೆ ನಕ್ಷತ್ರ. ಹೌದು, ಕಾರ್ತಿಕ ಮಾಸ ಎನ್ನುವ ಹೆಸರು ಒಂದು ನಕ್ಷತ್ರದ್ದಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ 8ನೇ ತಿಂಗಳಲ್ಲಿ ಕಾರ್ತಿಕ ಎನ್ನುವ ನಕ್ಷತ್ರವು ಚಂದ್ರನಿಗೆ ಸಮೀಪಿಸುತ್ತದೆ. ಈ ಪರಿಣಾಮವಾಗಿ ಹುಣ್ಣಿಮೆಯ ಚಂದ್ರನು ಪ್ರಕಾಶಮಾನವಾಗಿ ಬೆಳಗುತ್ತಾನೆ. ಅದು ನೋಡುಗರಿಗೂ ಸುಂದರ ಹಾಗೂ ಆಕರ್ಷಕವಾಗಿ ಕಾಣಿಸುವುದು. ಈ ಕಥೆಯ ಆಧಾರದ ಮೇಲೆ 8ನೇ ತಿಂಗಳಿಗೆ ಕಾರ್ತಿಕ ಮಾಸ ಎಂದು ಕರೆಯಲಾಗುವುದು. ಈ ಮಾಸದಲ್ಲಿ ಶಿವನಿಗೆ ವಿಶೇಷ ಪೂಜೆ ಮಾಡುವುದರ ಮೂಲಕ ಪುಣ್ಯ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುವುದು. ಇನ್ನೊಂದು ಉಲ್ಲೇಖದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ನಕ್ಷತ್ರ ಪುಂಜವು ವೃಶ್ಚಿಕ ಹಾಗೂ ತುಲಾ ಚಿಹ್ನೆಯ ಮೂಲಕ ತನ್ನ ಪ್ರಭಾವವನ್ನು ಬೀರುತ್ತದೆ. ಆಗ ಆ ನಕ್ಷತ್ರಗಳು ಕತ್ತರಿಯ ಆಕಾರದಲ್ಲಿ ಇರುತ್ತವೆ. ಕೆಲವು ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ 6 ಮುಖವನ್ನು ಹೊಂದಿರುವ ನಕ್ಷತ್ರ ಪುಂಜಗಳಿಗೆ ಕೃತಿಕಾ ಎಂದು ಕರೆಯುತ್ತಾರೆ. ಈ ಹಿನ್ನೆಲೆಯಲ್ಲಿಯೇ ಈ ಮಾಸಕ್ಕೆ ಕಾರ್ತಿಕ ಎಂಬ ಹೆಸರು ಬಂತು ಎಂದು ಹೇಳಲಾಗುವುದು. ಈ 6 ಮುಖಗಳು ಶಿವನ ಪ್ರತಿರೂಪವನ್ನು ಪ್ರತಿಬಿಂಬಿಸುತ್ತವೆ ಎನ್ನುವ ನಂಬಿಕೆ ಇದೆ. ಪವಿತ್ರವಾದ 6 ನಕ್ಷತ್ರಗಳ ಪ್ರಭಾವ ಬ್ರಹ್ಮಾಂಡದಲ್ಲಿ ಪ್ರಶಾಂತ, ಪವಿತ್ರ ಮತ್ತು ಶುದ್ಧ ವಾತಾವರಣವನ್ನು ಉಂಟು ಮಾಡುತ್ತದೆ ಎನ್ನಲಾಗುವುದು. ಈ ಪವಿತ್ರವಾದ ಮಾಸದಲ್ಲಿ ಕೈಗೊಳ್ಳುವ ಕೆಲವು ಆಚರಣೆ ಹಾಗೂ ಪದ್ಧತಿಯಿಂದ ವ್ಯಕ್ತಿ ಜೀವನದಲ್ಲಿ ವಿಶೇಷ ಶಕ್ತಿ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುವವನು. ಅಲ್ಲದೆ ಈ ಹಿಂದೆ ಮಾಡಿದ ಪಾಪ ಕರ್ಮಗಳು ಕೂಡ ತೊಳೆದು ಹೋಗುವುದು ಎಂದು ಹೇಳಲಾಗುತ್ತದೆ. ಹಾಗಾದರೆ ಈ ಪವಿತ್ರ ಮಾಸದಲ್ಲಿ ಕೈಗೊಳ್ಳುವ ಮುಖ್ಯ ಆಚರಣೆಗಳು ಯಾವುವು, ಅವುಗಳಿಂದ ಯಾವೆಲ್ಲ ಲಾಭ ಉಂಟಾಗುವುದು ಎನ್ನುವುದರ ಬಗ್ಗೆ ಈ ಮುಂದೆ ವಿವರಿಸಲಾಗಿದೆ ನೋಡಿ. ಮೊದಲನೆಯದಾಗಿ ಪವಿತ್ರ ಸ್ನಾನದ ಆಚರಣೆ. ಈ ಮಾಸದಲ್ಲಿ ಪ್ರತಿಯೊಬ್ಬರೂ 3 ಬಾರಿ ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತದೆ. ದ್ರವ ರೂಪದಲ್ಲಿರುವ ನೀರು ದೇಹದಲ್ಲಿ ಇರುವ ಎಲ್ಲ ರೀತಿಯ ಕಲ್ಮಶಗಳನ್ನು ತೊಳೆದು ಹಾಕುವುದು.
ಜೊತೆಗೆ ಮಾನಸಿಕವಾಗಿಯೂ ನಿರಾಳತೆ ನೀಡುವುದು ಎನ್ನಲಾಗುವುದು. ನೀವು ದೇವ ಹಾಗೂ ಶಕ್ತಿಯ ರೂಪ. ಸ್ನಾನ ಮಾಡುವಾಗ ಸೂಕ್ತವಾದ ಮಂತ್ರ ಹಾಗೂ ಸ್ತುತಿಗೀತೆಯನ್ನು ಹೇಳಬೇಕು. ಆಗ ನೀರು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಸೃಜನಾತ್ಮಕ ಬುದ್ಧಿಮತ್ತೆಯನ್ನು ಪಡೆದುಕೊಳ್ಳುವರು. ಅಲ್ಲದೆ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಸಮತೋಲನದ ದೃಷ್ಟಿಯಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗುವುದು. ಪವಿತ್ರ ಸ್ನಾನ ಮಾಡುವುದರಿಂದ ನಮ್ಮ ಮನಸ್ಸು ಧನಾತ್ಮಕ ಹಾಗೂ ಸಕಾರಾತ್ಮಕ ಚಿಂತನೆಗಳ ಕಡೆಗೆ ಬಾಗುವುದು. ಆಧ್ಯಾತ್ಮಿಕ ಚಿಂತನೆಗಳೊಂದಿಗೆ ದೈವ ಭಕ್ತಿಯನ್ನು ಹೊಂದುವರು. ಇದು ದೇವರ ಆಶೀರ್ವಾದ ಪಡೆಯಲು ಅತ್ಯುತ್ತಮವಾದ ವಿಧಾನವಾಗಿದೆ. ಕಾರ್ತಿಕ ದೀಪ ಬೆಳಗುವ ಆಚರಣೆ ಅಂದರೆ ಪವಿತ್ರ ಸ್ನಾನದ ನಂತರ ಮನೆಯಲ್ಲಿಯೇ ಹಾಗೂ ಮನೆಯ ಸುತ್ತಲೂ ದೀಪಗಳನ್ನು ಬೆಳಗಬೇಕು. ಶಿವ ಮತ್ತು ವಿಷ್ಣುವಿನ ದೇವಾಲಯದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆಗೆ ವಿಶೇಷವಾಗಿ ದೀಪ ಬೆಳಗಬೇಕು. ಈ ದೀಪವು ಹಸುವಿನ ತುಪ್ಪದಿಂದ ಬೆಳಗಿದರೆ ಅತ್ಯಂತ ಶ್ರೇಷ್ಠವಾದದ್ದು. ಈ ಕ್ರಮವನ್ನು ಅನುಸರಿಸಿದರೆ ಈ ಹಿಂದೆ ಮಾಡಿದ ನಮ್ಮ ಎಲ್ಲ ಪಾಪ ಕರ್ಮಗಳು ನಿವಾರಣೆಯಾಗುತ್ತವೆ. ನಮ್ಮಲ್ಲಿರುವ ಅಜ್ಞಾನವನ್ನು ದೂರಗೊಳಿಸಿ ಜ್ಞಾನದ ದೀಪವನ್ನು ಬೆಳಗುವುದು. ಕಾರ್ತಿಕ ಮಾಸದಲ್ಲಿ ಬೆಳಗುವ ದೀಪವು ನಮ್ಮ ಜೀವನದ ಸಮೃದ್ಧಿ, ಆರೋಗ್ಯ ಮತ್ತು ಸಂಪತ್ತನ್ನು ಬೆಳಗುವುದು. ಭಕ್ತಿಯಿಂದ ದೇವರಿಗೆ ದೀಪವನ್ನು ಬೆಳಗಿದರೆ ಆಂತರಿಕವಾಗಿ ದೈವ ಭಕ್ತಿ ಹುಟ್ಟುವುದು. ಜೊತೆಗೆ ನಮ್ಮ ಆಯುಷ್ಯವು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುವುದು. ಪವಿತ್ರ ಸಸ್ಯಗಳ ಆರಾಧನೆ ಅಂದರೆ ಪವಿತ್ರ ದೀಪಗಳನ್ನು ಬೆಳಗಿದ ಬಳಿಕ ಪವಿತ್ರ ಸಸ್ಯಗಳಾದ ತುಳಸಿ, ಆಲದ ಮರಗಳ ಪೂಜೆಯನ್ನು ಮಾಡಬೇಕು. ಆಲದ ಮರದಲ್ಲಿ ಎಲ್ಲ ದೇವತೆಗಳು ವಾಸವಿರುತ್ತಾರೆ. ಅಲ್ಲಿ ಪೂಜೆ ಹಾಗೂ ದೀಪ ಬೆಳಗುವುದರಿಂದ ಎಲ್ಲ ದೇವರ ಆಶೀರ್ವಾದವನ್ನು ಪಡೆಯಬಹುದು ಎಂದು ಹೇಳಲಾಗುವುದು. ಮನೆಯ ಮುಂದೆ ಇಡಲಾಗುವ ತುಳಸಿಯು ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠವಾದ ಸಸ್ಯ. ಇದು ವಿಷ್ಣುವಿಗೆ ಅತ್ಯಂತ ಇಷ್ಟವಾದ ಗಿಡ ಎನ್ನಲಾಗುವುದು. ಈ ಸಸ್ಯದಿಂದ ಬೀಸುವ ಗಾಳಿಗಳು ಎಲ್ಲ ಬಗೆಯ ವಿಷಕಾರಿ ರಾಸಾಯನಿಕ ಬ್ಯಾಕ್ಟೀರಿಯಾಗಳನ್ನು ನಿವಾರಿಸುತ್ತದೆ. ಶುದ್ಧ ಹಾಗೂ ಆರೋಗ್ಯವನ್ನು ಪ್ರತಿಬಿಂಬಿಸುವ ಈ ಗಿಡ ಸುತ್ತಲಿನ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಸೌಭಾಗ್ಯ ವೃದ್ಧಿ ಹಾಗೂ ಮನೆ ಮಂದಿಯ ಯಶಸ್ಸಿಗಾಗಿ ಹೆಂಗಸರು ನಿತ್ಯವೂ ತುಳಸಿಗೆ ಪೂಜೆ ಹಾಗೂ ನೀರನ್ನು ಎರೆಯಬೇಕು ಎಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಈ ಗಿಡದ ಗಾಳಿ ಹಾಗೂ ಔಷಧೀಯ ಗುಣಗಳಿಂದ ವ್ಯಕ್ತಿಗೆ ಬರುವ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು. ಜೊತೆಗೆ ಮಾನಸಿಕವಾಗಿ ಭಾವನೆಗಳ ಮೇಲೆ ಸಮತೋಲನವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವುದು. ಶಿವ ಮತ್ತು ವಿಷ್ಣುವಿನ ಆರಾಧನೆ ಅಂದರೆ ಕಾರ್ತಿಕ ಮಾಸವು ಶಿವ ಮತ್ತು ವಿಷ್ಣುವಿಗೆ ಮೀಸಲಾದ ತಿಂಗಳು ಎಂದು ಹಿಂದೂ ಧರ್ಮವು ಹೇಳುತ್ತದೆ. ಶಿವನಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿ ದೀಪ ಬೆಳಗುವುದು, ಶಿವನಿಗೆ ಪತ್ರೆಯನ್ನು ಅರ್ಪಿಸುವುದು ಹಾಗೂ ವಿಶೇಷ ಮಂತ್ರ ಮತ್ತು ಜಪಗಳ ಪಠನೆ ಮಾಡಿದರೆ ಶಿವನು ಪ್ರಸನ್ನನಾಗುತ್ತಾನೆ, ಭಕ್ತರ ಆಶೆಯನ್ನು ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಅಂತೆಯೇ ಲೋಕಪಾಲಕನಾದ ವಿಷ್ಣುವಿಗೆ ಕಾರ್ತಿಕ ಮಾಸದಲ್ಲಿ ಪವಿತ್ರ ಪೂಜೆಯನ್ನು ಕೈಗೊಳ್ಳಬೇಕು. ರಾಮ, ಕೃಷ್ಣ, ಗೋವಿಂದ, ವೆಂಕಟೇಶ್ವರ ದೇವಾಲಯಗಳಿಗೆ ಪಂಚಫಲವನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು. ವಿಷ್ಣು ಮತ್ತು ಕೃಷ್ಣ ದೇವಾಲಯಕ್ಕೆ ತುಳಸಿ ಮಾಲೆ ಅಥವಾ ಕುಡಿಗಳನ್ನು ಅರ್ಪಿಸುವುದರ ಮೂಲಕ ಆಶೀರ್ವಾದವನ್ನು ಪಡೆಯಬಹುದು. ಅದ್ಭುತ ಶಕ್ತಿಯನ್ನು ಹೊಂದಿರುವ ಶಿವ ಮತ್ತು ವಿಷ್ಣುವಿಗೆ ವಿಶೇಷ ದೀಪ ಬೆಳಗುವುದು ಹಾಗೂ ಪೂಜೆಗೈಯುವುದರಿಂದ ವ್ಯಕ್ತಿ ಜ್ಞಾನವನ್ನು ಪಡೆದುಕೊಳ್ಳುವವನು. ಜೊತೆಗೆ ಭವಿಷ್ಯದಲ್ಲಿ ಸಾಕಷ್ಟು ಅನುಕೂಲಕರ ಪರಿಸ್ಥಿತಿಯನ್ನು ಅಥವಾ ಸನ್ನಿವೇಶಗಳನ್ನು ಪಡೆದುಕೊಳ್ಳುವನು ಎಂದು ಹೇಳಲಾಗುವುದು. ಸೋಮವಾರದ ಆಚರಣೆ ಅಂದರೆ ಸೋಮವಾರವು ಶಿವನಿಗೆ ವಿಶೇಷವಾದ ದಿನ. ಅಂದು ಪ್ರದೋಷ ಕಾರ್ಯಕ್ರಮ, ಉಪವಾಸ, ವಿಶೇಷ ಆರಾಧನೆ, ಶಿವಜಪ ಸೇರಿದಂತೆ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳನ್ನು ಕೈಗೊಂಡರೆ ವ್ಯಕ್ತಿಯು ಸರ್ವೋಚ್ಚ ಚೈತನ್ಯವನ್ನು ಪಡೆದುಕೊಳ್ಳುವನು. ಸೋಮವಾರ ಉಪವಾಸ ವ್ರತವನ್ನು ಕೈಗೊಂಡು ಬ್ರಾಹ್ಮಣರಿಗೆ ಊಟ ನೀಡಬೇಕು. ನಂತರ ನಕ್ಷತ್ರಗಳನ್ನು ನೋಡಿ ಆಹಾರವನ್ನು ಸೇವಿಸಬೇಕು. ಹೀಗೆ ಮಾಡುವುದರಿಂದ ಶಿವ ಪರಮಾತ್ಮನು ಸಂಪೂರ್ಣವಾಗಿ ಅನುಗ್ರಹವನ್ನು ನೀಡುವವನು. ಅಲ್ಲದೆ ವ್ಯಕ್ತಿಯು ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ, ದಾಂಪತ್ಯ ಸುಖ, ಮಾನಸಿಕ ನೆಮ್ಮದಿ, ಆಸ್ತಿ, ಅಂತಸ್ತು ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುವನು ಎನ್ನುವ ನಂಬಿಕೆ ಇದೆ. ದೇವರ ಆರಾಧನೆ ಅಂದರೆ
ಕಾರ್ತಿಕ ಮಾಸವು ಅತ್ಯಂತ ಪವಿತ್ರ ಸಮಯಗಳಿಂದ ಕೂಡಿರುತ್ತದೆ. ಇಂತಹ ಸಮಯದಲ್ಲಿ ವ್ಯಕ್ತಿ ಯಾವುದೇ ದೇವರನ್ನಾದರೂ ಆರಾಧಿಸಬಹುದು. ಅಂತೆಯೇ ಉಪವಾಸ ಕ್ರಮವನ್ನು ಕೈಗೊಂಡು ದೇವರನ್ನು ಸಂತುಷ್ಟಗೊಳಿಸಬೇಕು. ಆಗ ಜೀವನದಲ್ಲಿ ಬಯಸಿದ್ದು ದೊರೆಯುವುದು, ಜೊತೆಗೆ ಎಲ್ಲ ದೇವರ ಆಶೀರ್ವಾದವೂ ಲಭಿಸುವುದು ಎನ್ನಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.